ಮಹೇಶ್ ತಿಮ್ಮರೋಡಿಗೆ ಈಗ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಇಷ್ಟು ದಿನ ಆರಾಮಾಗಿ ಧರ್ಮಸ್ಥಳದಲ್ಲಿ ಇರ್ತಾ ಇದ್ದಂಥ ತಿಮ್ಮರೋಡಿ ಇನ್ನು ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇರೋ ಹಾಗಿಲ್ಲ. ಏನಿದು ಕಹಾನಿ ಮೇ ಟ್ವಿಸ್ಟ್ ನೋಡೋಣ ಬನ್ನಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸೌಜನ್ಯ ಪ್ರಕರಣದ ಹೋರಾಟಗಾರ. ಇತ್ತೀಚೆಗೆ ಬುರುಡೆ ಚಿನ್ನಯ್ಯನಿಗೆ ತನ್ನ ಮನೆಯಲ್ಲಿ ಜಾಗ ಕೊಟ್ಟಿದ್ರು. ಈ ಸಂಬಂಧ ಪೊಲೀಸರು ಸ್ಥಳ ಮಹಜರು ನಡೆಸಿದ್ರು. ಆಗ ಮನೆಯಲ್ಲಿ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದ್ವು. ಪೊಲೀಸರು ನೋಟಿಸ್ ಮೇಲೆ ನೋಟಿಸ್ ಅಂಟಿಸಿ ಬಂದಿದ್ರು. ಆದರೆ ತಿಮ್ಮರೋಡಿ ಮಾತ್ರ ಯಾವ ವಿಚಾರಣೆಗೂ ಹಾಜರಾಗಿರಲಿಲ್ಲ. ಇದೀಗ ತಾಲೂಕು ಆಡಳಿತ ತಿಮ್ಮರೋಡಿಗೆ ಬಿಗ್ ಶಾಕ್ ಕೊಟ್ಟಿದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ದಕ್ಷಿಣ ಕನ್ನಡದಿಂದ ಗಡೀಪಾರು. ಹೌದು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ 32 ಪ್ರಕರಣಗಳು ಈವರೆಗೆ ದಾಖಲಾಗಿವೆ. ಈ ವಿಚಾರ ಮುಂದಿಟ್ಟು ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡಿ ಆದೇಶ ಹೊರಡಿಸಿದ್ದಾರೆ. ಗಡೀಪಾರು ನೋಟಿಸ್ ಸಿಕ್ಕ ಕೂಡಲೇ ತಿಮ್ಮರೋಡಿ ದಕ್ಷಿಣ ಕನ್ನಡ ಜಿಲ್ಲೆ ತೊರೆಯಬೇಕು. ಜಿಲ್ಲೆಯಲ್ಲಿ ಕಾಣಿಸಿಕೊಂಡ್ರೆ ಪೊಲೀಸರೇ ನೋಟಿಸ್ ಕೊಟ್ಟು ರಾಯಚೂರಿಗೆ ಬಿಟ್ಟು ಬರ್ತಾರೆ. ಈ ನಡುವೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಾಗೂ ಚಿನ್ನಯ್ಯನ ನಡುವಿನ ಸಂಭಾಷಣೆಯ ಮತ್ತೊಂದು ವಿಡಿಯೋ ಹೊರಬಿದ್ದಿದೆ. ಚಿನ್ನಯ್ಯ 14ನೇ ವಿಡಿಯೋದಲ್ಲಿ 13ನೇ ಪಾಯಿಂಟ್ ಬಗ್ಗೆ ಹೇಳಿದ್ದಾನೆ. ಆಯ್ತು ಅಂತಾನೂ ಹೇಳಿದ್ದಾನೆ. ಅದರ ಮೇಲೆ 2015 ತನಕ ಇನ್ನು ಧರ್ಮಸ್ಥಳ ಬುರುಡೆ ಪ್ರಕರಣ ಸಂಬಂಧ ಚಿನ್ನಯ್ಯ ಬೆಳ್ತಂಗಡಿ ಕೋರ್ಟ್ನಲ್ಲಿ ಹೇಳಿಕೆ ದಾಖಲಿಸಿದ್ದಾನೆ. BNS 183 ಅಡಿ ಸ್ವಇಚ್ಛಾ ಹೇಳಿಕೆಯನ್ನ ಕೋರ್ಟ್ ರೆಕಾರ್ಡ್ ಮಾಡಿಕೊಂಡಿದೆ. ಇನ್ನು ಸ್ವಇಚ್ಛಾ ಹೇಳಿಕೆ ದಾಖಲು ಮಾಡುತ್ತಿದ್ದಾಗ ಚಿನ್ನಯ್ಯ ಕಣ್ಣೀರಿಟ್ಟು ನಂದೇನೂ ತಪ್ಪಿಲ್ಲ ಅಂದಿದ್ದಾನೆ. ಪೃಥ್ವಿರಾಜ್ ಜೊತೆ ಅಶೋಕ್, TV9 ದಕ್ಷಿಣ ಕನ್ನಡ.